ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನದಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಟೈಮ್ ಬಂದು ಇವಾಗ 3 ಕಾಲ ಆಯಿತು. ಸೊ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ನಾನು ಸಂಜೆ ವ್ಲಾಗನ್ನು ಶೇರ್ ಮಾಡ್ತೀನಿ, ನೋಡೋಣ. ಇವತ್ತು ಆ್ಯಕ್ಚುಲಿ ಹಸ್ಬೆಂಡ್ ಮತ್ತು ಅತ್ತೆ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಪಾಪು ಇವಾಗ ಮಲ್ಕೊಂಡಿದ್ದಾಳೆ. ಆಲ್ರೆಡಿ ಅವಳು ಊಟ ಆಗಿ ಮಲ್ಕೊಂಡಿದ್ದಾಳೆ, ಇನ್ನೂ ಎದ್ದಿಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಹಂಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಶುರು ಮಾಡಿದ್ದೀನಿ. ಸೊ ಏನೇನಿದ್ರು ದೋಸೆಗೆ ಒಂದು ಸ್ವಲ್ಪ ಕೆಲಸ ಇದೆ. ದೋಸೆಗೆಲ್ಲ ಅಕ್ಕಿ ನೆನೆ ಹಾಕೋದು ಅದು ಇದು ಕೆಲಸ ಇದೆ, ಅದೆಲ್ಲ ಮಾಡ್ಕೊಬೇಕು. ಅಷ್ಟರಲ್ಲಿ ಕೆಲಸದವ್ರಿಗೆ ಟೀ ಮಾಡೋ ಟೈಮ್ ಆಗುತ್ತೆ. ಸೊ ಟೀ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ, ಬಟ್ಟೆ ಒಣಗಾಕಿರೋದೆಲ್ಲ ತೊಗೊಂಬರಬೇಕು. ಸೊ ಈ ಥರ ನಮ್ಮ ಕಡೆ ಎಲ್ಲ ಸ್ವಲ್ಪ ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಫುಲ್ ಸ್ಕಿನ್ನೆಲ್ಲ ಡ್ರೈ ಹೇಳ್ದಂಗೆ ಅನಿಸ್ತಾ ಇರುತ್ತೆ. ಸೊ ಏನಾದರೂ ಸ್ಕಿನ್ ಕೇರ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ನನಗಂತೂ ಟೈಮೇ ಆಗ್ತಾಯಿಲ್ಲ. ಇತ್ತೀಚೆಗಂತೂ ಚೂರು ಟೈಮ್ ಆಗ್ತಾಯಿಲ್ಲ. ಎಸ್ಪೆಷಲಿ ಒಂಥರ ಡ್ರೈ ಆದಂಗೆ ಅನಿಸುತ್ತೆ. ನಾನು ಯೂಶ್ವಲಿ ಏನಾದರೂ ಕ್ರೀಮ್ ಏನಾದರೂ ಹಚ್ಕೊಳ್ತೀನಿ, ಇಲ್ಲಾಂತ ನಂಗೆ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಡುತ್ತೆ. ಕೈ ಮತ್ತು ಕಾಲು ತುಂಬ ಡ್ರೈ ಆಗಿಬಿಟ್ಟು ಓಡ್ಕೊಳ್ಳುತ್ತೆ ಬೆರಳುಗಳೆಲ್ಲ. ಅದು ತುಂಬ ಒಂಥರ ಆಮೇಲೆ ಊಟ ಮಾಡೋಕ್ಕೂ ಕಷ್ಟ ಅನಿಸುತ್ತೆ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಯೂಶ್ವಲಿ ಒಂದೇನಾದರೂ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ. ಸೊ ಇವಾಗ ನನಗೆ ಆ್ಯಕ್ಚುಲಿ ಹಂಗೆ ಅನ್ನಿಸ್ತಾ ಇದೆ, ಒಂಥರ ಡ್ರೈ ಅನ್ನಿಸ್ತಾ ಇದೆ. ಬೆಳಗ್ಗೆ ಹಚ್ಕೊಳ್ಳಿಲ್ಲ ಮಾಯ್ಶ್ಚರೈಸರ್. ನಾನು ಯೂಶ್ವಲಿ ನೈಟ್ ಮಾತ್ರ ಹಚ್ಕೊಳ್ತೀನಿ, ಬೆಳಗ್ಗೆ ಟೈಮ್ ಆಗೋಲ್ಲ. ಆ್ಯಂಡ್ ಹಚ್ಕೊಂಡ್ರೂ ಏನಾದರೂ ಕೆಲಸ ಮಾಡ್ತಾ ಕೈ ತೊಳೆಯೋದ್ರಲ್ಲೇ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ರಾತ್ರಿ ಮಲ್ಕೊಬೇಕಂದ್ರೆ ಹಚ್ಕೊಂಡ್ರೆ ಅದು ಸ್ವಲ್ಪ ಹೊತ್ತಾದರೂ ಅದು ಅಬ್ಸಾರ್ಬ್ ಆಗೋದಕ್ಕೆ ಟೈಮ್ ಇರುತ್ತೆ ಅಂತ ಹಾಗೆ ಮಾಡ್ತೀನಿ. ಬಟ್ ಇವಾಗ ಒಂದು 3 ಡೇಸಿಂದ ಅದು ಕೂಡ ಮಾಡ್ತಾ ಇಲ್ಲ. ಹಂಗಾಗಿ ಫುಲ್ ಒಂಥರ ಡ್ರೈನೆಸ್ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಇವಾಗ ಏನಾದರೂ ಮಾಯ್ಶ್ಚರೈಸರ್ ಹಚ್ಕೊಬೇಕು. ನನಗೇನೋ ಗೊತ್ತಿಲ್ಲ, ಮುಂಚೆಯಿಂದನೇ ಹಂಗೆ ತುಂಬ ಬೇಗ ಡ್ರೈ ಆಗುತ್ತೆ ಸ್ಕಿನ್ನು, ಎಸ್ಪೆಷಲಿ ಕೈ ಮತ್ತು ಕಾಲುಗಳು. ಹಾಗಾಗಿ ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ ಅಂತ ರೂಮ್ ಹತ್ರ ಹೋದ್ನ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಮತ್ತಿನ್ನೇನು ಮಾಡೋದು, ನನಗೆ ಹೆಂಗೂ ಮೆಣಸಿನ್ಕಾಯಿ ಕೊಯ್ಬೇಕು ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ಪಾಪು ಕೂಡ ಇದ್ದಿದ್ಲಲ್ವ, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಕೊಯ್ಕೊಂಡು ಬಂದೆ. ಹಲೋ ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಮೆಣಸಿನ್ಕಾಯಿ ಕೊಯ್ಯೋಕ್ಕೆ ಹೋಗಿದೆ. ಸೊಪ್ಪೆಲ್ಲ ಬಂದುಬಿಟ್ಟಿದೆ, ಪಾಪುನ ಎತ್ಕೊಂಡು ಕೊಯ್ದಿದ್ದಲ್ವ, ಹಂಗಾಗಿ ಮುಟ್ಟಿಡ ಖಾರ. ಸೊ ಮೆಣಸಿನ್ಕಾಯಿ ಸ್ವಲ್ಪ ಬೇಕಿತ್ತು, ಹಂಗಾಗಿ ಕೊಯ್ಕೊಂಡು ಬಂದೆ. ಪಾಪು ನಿದ್ದೆ ಮಾಡಿ ಇವಾಗ ಅಷ್ಟೇ ಎದ್ದಿದ್ದು. ಎದ್ದ ತಕ್ಷಣ ಅವಳನ್ನು ಕರ್ಕೊಂಡು ಹೋದೆ. ಅವ್ಳಿಗೆ ಸಖತ್ ಖುಷಿ ಆಯಿತು ಹೊರಗಡೆ ಕರ್ಕೊಂಡು ಹೋದ್ರು ಅಂತ. ಆ್ಯಂಡ್ ಇನ್ನು ಬಟ್ಟೆ ಒಣಗಕ್ಕೆ ಆಯ್ತು ಆಲ್ರೆಡಿ. ಬಟ್ ಬಟ್ಟೆ ಮಡ್ಚೋ ಕೆಲಸ ಹೊತ್ತಿದೆ, ಮೇಲ್ಗಡೆನೇ ಹೋಗಿ ತೊಗೊಂಡು ಬರಬೇಕು. ಸ್ವಲ್ಪ ಹೊತ್ತು ಬಿಸಿಲು ಕಡಿಮೆ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಹೋದರೆ ಅದು ಸ್ವಲ್ಪ ಶೆಕೆ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇವಳಿಗೆ ಏನಾದರೂ ತಿನ್ನಿಸ್ಬೇಕಿನ್ನ. ಫ್ರೂಟ್ಸು ಎಲ್ಲ ಮೇ ಬಿ ಖಾಲಿ ಆಗಿದೆ. ಸೊ ಇನ್ನು ತರೋದಕ್ಕೆ ಹೇಳಿದ್ದೀನಿ ಆಲ್ರೆಡಿ. ಬಟ್ ಅವ್ರು ಬರೋವಾಗ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 4:15. ಆ್ಯಂಡ್ ದೋಸೆ ಏನಾದರೂ ಮಾಡಿಕೊಡ್ತೀನಿ. ಎಷ್ಟು ತಿಂತಾಳೋ ಗೊತ್ತಿಲ್ಲ. ಇವಾಗಂತೂ ತುಂಬ ಕಡಿಮೆ ಮಾಡಿಬಿಟ್ಟಿದೆ. ತುಂಬ ಕಷ್ಟ ಇವಳು ತಿನ್ನಿಸೋದು. ದೋಸೆ ಭಾರಿ ಕಷ್ಟದಲ್ಲಿ ತಿನ್ನೋದು. ಫ್ರೂಟ್ಸ್ ಅಂದರೆ ಅಷ್ಟೇ, ಒಂದು 2 ಫ್ರೂಟ್ಸ್ ಇಷ್ಟ ಆಗುತ್ತೆ ಅವಳಿಗೆ. ಅದರಲ್ಲಿ ಅಷ್ಟೊಂದೇನು ಫಿಲ್ಲಿಂಗ್ ಆಗೇನೂ ಇರೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಫ್ರೂಟ್ಸ್ ಕೂಡ ಒಂದು ಸ್ವಲ್ಪ ಖಾಲಿ ಆಗಿದೆ. ಅವ್ಳು ಬೇಕಾಗಿರೋದು ಯಾವುದು ಇಲ್ವಾ ಅಂತ ಅನಿಸುತ್ತೆ ನನಗೆ. ನೋಡಿ ತರಲೆ ಮಾಡ್ತಾಯಿದ್ದೆ. ಅವಳು ಚಪ್ಪಲಿ ರೂಢಿ ಆಗ್ತಾಯಿರೋದು ಕೆಳಗಡೆ ಹಾಕಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇದಾದಮೇಲೆ ಆಮೇಲೆ ದೋಸೆಗೆ ಬೇರೆ ರುಬ್ಬಿಡಬೇಕು. ಅದೊಂದು ಸ್ವಲ್ಪ ಲೇಟಾಗೇನೋ ರುಬ್ತೀನಿ, ಇವಾಗಲೇ ರುಬ್ಬಲ್ಲ. ಸೊ ಫ್ರೆಂಡ್ಸ್, ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ, ಅದೆಲ್ಲ ಸೊಪ್ಪು ಸಮೇತ ಕಿತ್ಕೊಂಡು ಬಂದಿದ್ದೆ. ಅಲ್ಲಿ ಪಾಪು ನಡ್ಕೊಂಡು ಕೊಯ್ಯೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಹಂಗಂಗೆ ಕಿತ್ಕೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಇವಾಗ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಪಾಪು ಅಲ್ಲೇನೋ ಮಾತಾಡ್ತಾ ಆಟ ಆಡ್ಕೊತಾ ಇದ್ಲು. ಅವಳ ಜೊತೆ ಮಾತಾಡ್ತಾ ಇಲ್ಲಿ ನಾನಿವಾಗ ಮೆಣಸಿನ್ಕಾಯಿ ಎಲ್ಲ ಕರೆಕ್ಟಾಗಿ ತೆಗೆದಿಡ್ತಾ ಇದ್ದೀನಿ. ಸೊ ಅದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಈಗ ಮತ್ತು ಚಳಿ ಶುರು ಆಗಿರೋದ್ರಿಂದ ಎಲ್ಲ ಬೇಗ ಬಾಡೋಗಿಬಿಡತ್ತೆ, ಏನೇ ತರಕಾರಿ ಆಗಿರಲಿ ಏನೇ ಸೊಪ್ಪುಗಳಾಗಿರಲಿ ಎಲ್ಲನೂ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಸೊ ಪಾಪು ಅಲ್ಲಿ ಅಪ್ಪ ಬಂದರು ಅಂತಂದ್ಬಿಟ್ಟು ಡೋರ್ ಹತ್ರ ನಿಂತ್ಕೊಂಡು ಡೋರು ಬಡಿತಾ ಇದ್ಲು. ಬಿಕಾಸ್ ನಾನು ಅವಳನ್ನು ಒಳಗಡೆ ಕೂರಿಸ್ಬಿಟ್ಟು ಡೋರ್ ಹಾಕ್ಬಿಡ್ತೀನಿ, ಇಲ್ಲ ಅಂತಂದರೆ ಅವಳು ಹೊರಗಡೆ ಹೋಗಿಬಿಡ್ತಾಳೆ. ಅದಕ್ಕೋಸ್ಕರ. ಆ್ಯಂಡ್ ಹಾಗೆ ಬರ್ತಾ ತರಕಾರಿ ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ರು. ಇನ್ನು ಅದನ್ನೆಲ್ಲ ಎತ್ತಿಡಬೇಕು. ಸೊ ಎಲ್ಲ ಸೊಪ್ಪೆಲ್ಲ ನೋಡಿ ಆಲ್ರೆಡಿ ಬಾಡೋದಂಗೆ ಇದೆ. ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಒಂದು ಸ್ವಲ್ಪ ಟಿಶ್ಯೂ ಪೇಪರೆಲ್ಲ ಹಾಕಿ ಟ್ರಿಕ್ ಎಲ್ಲ ನೋಡಿದೆ ಯೂಟ್ಯೂಬಲ್ಲಿ ಮುಂಚೆ. ನಾನು ಯೂಶ್ವಲಿ ಏನು ಮಾಡ್ತಾಯಿದ್ದೆ ಅಂತಂದರೆ ಜಸ್ಟ್ ಹಾಗೇ ಡಬ್ಬದೊಳಗೆ ಹಾಕ್ಬಿಡ್ತಾ ಇದ್ದೆ ಕ್ಲೀನ್ ಮಾಡಿಬಿಟ್ಟು. ಸೊ ಬಟ್ ಇವತ್ತು ಸ್ವಲ್ಪ ಮೇಲ್ಗಡೆಯಿಂದೆಲ್ಲ ಟಿಶ್ಯೂ ಎಲ್ಲ ಹಾಕ್ಬಿಟ್ಟು ನೋಡೋಣ ಹೆಂಗಾಗತ್ತೆ ಅಂತಂದ್ಬಿಟ್ಟು ಹಾಕಿದ್ದೀನಿ. ನೋಡಬೇಕು ಹೆಂಗೆ ರಿಸಲ್ಟ್ ಕೊಡುತ್ತೆ ಅಂತ. ಆ್ಯಂಡ್ ಹಾಗೆ ಬೆಂಡೆಕಾಯಿ ಅದೆಲ್ಲ ಇತ್ತು ಒಂದಷ್ಟು, ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಬೇರೆ ಬೇರೆ ತರಕಾರಿನ ಬೇರೆ ಬೇರೆ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು ಅಷ್ಟೇ, ನಾನು ಹಂಗೆ ಮಾಡೋದು.
ಕೆಲವೊಂದು ತರಕಾರಿ ಹೊರಗಡೆ ಇರುತ್ತೆ ಅನ್ನೋ ಥರದ್ದು ಏನಿದೆ ಅದನ್ನು ಹೊರಗಡೆನೇ ಇಡ್ತೀನಿ. ಈ ಥರ ಬೆಂಡೆಕಾಯಿ ಆಗಿರ್ಬೋದು, ಕ್ಯಾಪ್ಸಿಕಮ್, ಕ್ಯಾರೆಟ್ ಆ ಥರದ್ದನ್ನೆಲ್ಲ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಹೊರಗಡೆ ಇಟ್ಟರೆ ಅದು ಫುಲ್ಲು ಬಾಡೋಗ್ಬಿಡತ್ತೆ, ಒಂಥರ ಮೆತ್ತಗೆ ಆಗೋಗ್ಬಿಡತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಫ್ರೆಂಡ್ಸ್, ಆಮೇಲೆ ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಹಾಗೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ದೋಸೆಗೆ ನಾನು ನೀರು ದೋಸೆ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ದೋಸೆ ರೆಸಿಪಿ ಕೂಡ ನಾನು ಮುಂಚೆ ಶೇರ್ ಮಾಡಿದ್ದೆ. ನೀರು ದೋಸೆ ರೆಸಿಪಿ ಆಲ್ಮೋಸ್ಟ್ ನಮ್ಮ ಮಂಗಳೂರು ಸೈಡೆಲ್ಲ ಗೊತ್ತಿರುತ್ತೆ ನಿಮಗೆ ನೀರು ದೋಸೆ ರೆಸಿಪಿ. ಬಟ್ ಯಾರಾದರೂ ಬೇರೆಯವ್ರಿಗೆ ಬೇಕು ಅಂತಂದರೆ ನಾನು ಆ ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಆಯಿತಾ. ಪಾಪು ಕೂಡ ಮಲ್ಕೊಂಡಿದ್ಲು. ಅವಳು ಇವತ್ತು ಸ್ವಲ್ಪ ಲೇಟಾಗಿತ್ತು ಹೇಳುವಾಗ 8 ಗಂಟೆ. ಇಲ್ಲ ಅಂತಂದರೆ ಅವಳು ಒಂದೊಂದ್ಸಲಿ ಏನು ಮಾಡ್ತಾಳೆ, 7 ಗಂಟೆ 7:30 ಹಂಗೆ ಎದ್ಬಿಡ್ತಾಳೆ. ಮ್ಯಾಕ್ಸಿಮಮ್ ಅಂದರೆ 8 ಗಂಟೆವರೆಗೂ ಅವಳು ನಿದ್ದೆ ಮಾಡೋದು. ನಾನು ಇಷ್ಟೊಂದು ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಅವಳು ನಿದ್ದೆ ಮಾಡ್ತಾ ಇದ್ಲಲ್ವ, ನಾನೇ ದೋಸೆ ಹಾಕ್ತೀನಿ ಅಂತಂದ್ಬಿಟ್ಟು ಇಲ್ಲ ದೋಸೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾರು ಇದ್ದರೂ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಲಾಸ್ಟ್ ವೀಡಿಯೋಕ್ಕೆ ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಕಳಿಸಿದ್ದೀರಾ, ತುಂಬಾ ವಿಶಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್, ಹಾಗೇ ಒಂದು ವಿಷಯ ಹೇಳಬೇಕಿತ್ತು. ಹಿಂದೆ ನಾನು ಲಾಸ್ಟ್ ಬ್ಲಾಗಲ್ಲೇನೋ ಹೇಳಿದ್ದೆ, ಗೋಡಂಬಿ ಫ್ಯಾಕ್ಟ್ರಿಯಿಂದನೇ ತೊಗೊಂಡು ಬಂದಿದ್ವಿ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಕೇಳ್ತಾಯಿದ್ರು ತುಂಬ ಕಮೆಂಟಲ್ಲಿ. ನಾನು ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಿರಲಿಲ್ಲ ಕಮೆಂಟಲ್ಲೂ ಕೂಡ. ಅದು ಆ್ಯಕ್ಚುಲಿ ನಾವು ತೊಗೊಂಡು ಬಂದಿರೋದು ನಮ್ಮಮ್ಮ ಮನೆ ಹತ್ರ ಮುಕ್ವೆ ಅಂತ ಒಂದು ಪ್ಲೇಸ್ ಇದೆ ಆಯಿತಾ, ಪುತ್ತೂರಲ್ಲಿ. ನಿಮಗೆ ಕೇಳಿ ಗೊತ್ತಿರ್ಬೋದು, ಪುತ್ತೂರವ್ರು ಆಗಿದ್ದರೆ. ಸೊ ಅಲ್ಲಿ ಒಂದು ಗೇರು ಬೀಜದ ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ತೊಗೊಂಡು ಬಂದಿದ್ದು. ಸೊ ಒಂದ್ಸಲಿ ಹಿಂಗೆ ಅಪ್ಪ ತೊಗೊಂಡು ಬರ್ತಿದ್ರು ಯೂಶ್ವಲಿ ಅಲ್ಲಿ ಅಮ್ಮ ಮನೆ ಸೈಡಲ್ಲಿ. ಸೊ ಹಾಗಾಗಿ ನಾವು ಒಂದ್ಸರಿ ಹೋಗಿದ್ದಾಗ ಏನೋ ಹೇಗೆ ಹೇಳಿದ್ರು, ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಹಾಗೆ ಅಂತ. ಸೊ ಅದ್ರ ನಂತರ ನಾವು ಕೂಡ ಅಲ್ಲಿಂದನೇ ತೊಗೊಂಡು ಬರ್ತೀವಿ. ಟೇಸ್ಟ್ ವೈಸು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಗೇರು ಬೀಜದ ಫ್ಯಾಕ್ಟ್ರಿ ಇದ್ದರೆ ನೀವು ಅಲ್ಲಿಂದ ಟ್ರೈ ಮಾಡ್ಬೋದು. ಈ ಥರ ಎಸ್ಪೆಷಲಿ ಸಿಪ್ಪೆ ಇರೋದು ತೊಗೊಂಡ್ರೆ ನಿಮಗೆ ಆ ಸುಟ್ಟ ಅಂತ ಫ್ಲೇವರ್ ಬರುತ್ತೆ ನೀವು ಫ್ರೈ ಮಾಡಿದಾಗ. ಹಾಗೆ ಸಿಪ್ಪೆ ಇಲ್ಲದೇ ಇರೋದು ತೊಗೊಂಡ್ರೆ ನಿಮಗೆ ಆ ಫ್ರೈ ಮಾಡಿದಾಗ ಆ ಫ್ಲೇವರ್ ಬರುತ್ತೋ ಏನೋ ನನಗೆ ಗ್ಯಾರಂಟಿ ಇಲ್ಲ. ಬಟ್ ನಾವು ಈ ಥರ ಸಿಪ್ಪೆ ಇರೋದೇ ತೊಗೊಂಡು ಬಂದಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನಮಗೆ. ಆ್ಯಂಡ್ ಒಂಥರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಾವು ಒಲೆನಲ್ಲಿ ಹಾಕ್ಬಿಟ್ಟು ಕೆಂಡದಲ್ಲಿ ಸುಟ್ಬಿಟ್ಟು ಗೇರು ಬೀಜ ತಿಂತೀವಲ್ವ, ಆ ಥರ ಫ್ಲೇವರ್ ಇರುತ್ತೆ ಅದಕ್ಕೆ. ಆ್ಯಂಡ್ ಇವಾಗ ನೀರು ದೋಸೆ ಹಾಕ್ತಾಯಿದ್ದೀನಿ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಶೂಟ್ ಮಾಡ್ತಾ ಹಾಕ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಶೇಕ್ ಆಗ್ತಾಯಿದೆ, ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಆ್ಯಂಡ್ ನೀರು ದೋಸೆ ಏನು ಗೊತ್ತಾ, ಮಾಡೋದಾದರೂ ಸುಲಭ, ಬಟ್ ಕ್ಲೀನಿಂಗ್ ಸ್ವಲ್ಪ ಟೈಮ್ ಜಾಸ್ತಿ ಹಿಡ್ಸುತ್ತೆ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಅದು ಎಲ್ಲ ಎಗರುತ್ತೆ ಬೇಗ. ಕಾವಲಿಗೆ ಸುತ್ತಮುತ್ತ ಪೂರ್ತಿ ಎಗರಿ ಫುಲ್ ದೋಸೆ ಕಟ್ಟೆ ಫುಲ್ ಹಿಟ್ಟಿಟ್ಟಾಗ್ಬಿಡುತ್ತೆ, ಒಂಥರ ಡ್ರಾಪ್ಸ್ ಬಿದ್ದಿರುತ್ತೆ. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನು ಅಡುಗೆ ಆಲ್ರೆಡಿ ಬದನೇಕಾಯಿದು ಕಾಯಿ ಹುಳಿ ಮಾಡಿದಾರತ್ತೆ. ಬಟ್ ಅದ್ರ ಜೊತೆಗೆ ಒಂದು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ನಾನು. ಏನಂದರೆ ಪಲ್ಯ ಬಂದುಬಿಟ್ಟು ನಾನು ಫ್ರೈ ಮಾಡಿಬಿಟ್ಟು ಮಾಡೋಣ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅಂತ ಅಂದ್ಕೊಂಡು ಹೊರಟಿದ್ದೆ ಆ್ಯಕ್ಚುಲಿ ಆಯಿತಾ. ಸ್ಟಾರ್ಟ್ ನೋಡಿ ಹಂಗೆ ಮಾಡಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಜೀರಿಗೆ ಹಾಕ್ಕೊಂಡೆ. ಅದ್ರ ಜೊತೆಗೆ ಇವತ್ತೇನು ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಬೀನ್ಸ್ ಬಂದು ನಿಮಗೆ ವೈಟ್ ಬೀನ್ಸ್ ಅಲ್ಲ, ಗ್ರೀನ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಅದಕ್ಕೆ ಒಂದು ಸ್ವಲ್ಪ ಕಾರ್ನು, ಆಮೇಲೆ ಒಂದು ಸ್ವಲ್ಪ ಬಟಾಣಿ, ಈರುಳ್ಳಿ ಆ ಥರ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿರೋದು, ಫ್ರೈ ಮಾಡಿಬಿಟ್ಟು. ಬಟ್ ಪಾಪು ತುಂಬ ಹಠ ಮಾಡ್ತಾಯಿದ್ಲು. ಸರಿ ಇನ್ನು ಫ್ರೈ ಮಾಡ್ಕೊಂಡು ತುಂಬ ಹೊತ್ತು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹಂಗೆ ನಾರ್ಮಲಾಗಿ ಪಲ್ಯ ಏನು ಮಾಡ್ತೀವಿ ಅದೇ ಥರ ಮಾಡಿದೆ. ನಾನು ಆ್ಯಕ್ಚುಲಿ ರೆಸಿಪಿ ಹಂಗೆ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು, ಬಟ್ ಅದಾಗಿಲ್ಲ. ರೆಸಿಪಿ ಹಂಗೆ ಶೇರ್ ಮಾಡ್ತೀನಿ, ಬಟ್ ಟೇಸ್ಟ್ ಚೆನ್ನಾಗೇ ಬಂದಿತ್ತು ಆಯಿತಾ. ಆ್ಯಂಡ್ ಇಲ್ಲೇನಿಲ್ಲ, ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದಷ್ಟು ಹಾಕಿ ಫ್ರೈ ಮಾಡಿಕೊಂಡು ನಂತರ ನಾವೇನು ತರಕಾರಿ ತೊಗೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿಕೊಂಡು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಅದಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಾಡುವಂಥ ಪಲ್ಯ ಇದು. ಆ್ಯಕ್ಚುಲಿ ಫ್ರೈ ಮಾಡಿಬಿಟ್ಟೆ ಬೇಯಬೇಕು. ಸಣ್ಣ ಉರಿ ಮಾಡಿ ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಟೈಮ್ ಇಲ್ಲ ಅಷ್ಟೊತ್ತು ಫ್ರೈ ಮಾಡಿಕೊಂಡು ಕುತ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನೀರು ಹಾಕ್ಬಿಟ್ಟು ನಾರ್ಮಲಾಗಿ ನಾವು ಪಲ್ಯ ಎಲ್ಲ ಹೆಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅದೇ ಥರನೇ ಮಾಡಿದ್ದು. ಸೊ ಟೇಸ್ಟ್ ವೈಸು ಚೆನ್ನಾಗೇ ಬಂದಿತ್ತು, ಬಟ್ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಟೇಸ್ಟ್ ಅಂತ ನಂಗೆ ಅನಿಸುತ್ತೆ. ಒಂದು ಸ್ವಲ್ಪ ನಾರ್ತ್ ಇಂಡಿಯನ್ ಟಚ್ ಇರುತ್ತೆ ಅದಕ್ಕೆ. ಒಂಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಈ ಥರ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿರುವಾಗ ಈ ಥರ ಮಾಡ್ಕೊಬೋದು. ಬಟ್ ನಾನು ಹೇಳ್ದೆ ಅಲ್ವಾ, ನೀರು ಹಾಕೋದಕ್ಕೆ ಹೋಗಬಾರ್ದು, ಫ್ರೈ ಮಾಡಿಬಿಟ್ಟೇ ಬೇಯಿಸಬೇಕು ಆಯಿತಾ. ನಾನು ಸ್ವಲ್ಪ ಗಡಿಬಿಡಿನಲ್ಲಿದ್ದೆ ಅಂತಂದ್ಬಿಟ್ಟು ಹಂಗೆ ಮಾಡಿಬಿಟ್ಟೆ. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ಹಂಗೆ ಮಾಡೋಣ ಅಂತ, ಬಟ್ ಆಮೇಲೆಲ್ಲ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಈ ಥರ ಎಲ್ಲ ಒಂದೊಂದು ಸಲ ಆಗುತ್ತೆ ಪಾಪು ಇರೋದ್ರಿಂದ. ಅವಳೇನಾದರೂ ಹಠ ಮಾಡ್ತಾಯಿದ್ಲೆ ಅಂತೂ ಕೇಳೋದೇ ಇಲ್ಲ. ಆಮೇಲೆ ಬೇರೆ ಏನೂ ಮಾಡೋದಕ್ಕೂ ಆಗೋದಿಲ್ಲ. ಸುಮ್ಮನೆ ಏನೋ ಕಳಿಸ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ಹೊರಡೋದು ಅಂತಂದ್ಬಿಟ್ಟು ನನಗೊಂದು ಸುಮ್ಮನಾಗ್ಬಿಡ್ತೀನಿ ನಾನು. ಆ್ಯಂಡ್ ನೀವು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾಯಿರಾ ಅಂತಂದರೆ ಒಂದು ಸ್ವಲ್ಪ ಇದು ಒಗ್ಗರಣೆ ಹಾಕೋದು ಬೇಡ, ಜಸ್ಟ್ ನೀವು ಜೀರಿಗೆ ಏನು ಹಾಕಿರ್ತೀರ ಅದೇ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಒಗ್ಗರಣೆ ಎಲ್ಲ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ
ಸಾಸಿವೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಬೇಕಂದರೆ ಹಾಕ್ಕೋಬೋದು. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡೆ. ಇದೊಂಥರ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಮಿಕ್ಸ್ ಆಗಿರೋ ಥರ ಮಾಡಿಬಿಟ್ಟೆ ಲಾಸ್ಟಲ್ಲಿ. ಸೊ ಈ ಥರ ಇತ್ತು ಪಲ್ಯದ ಕತೆ. ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಈ ಥರ ಒಂಥರ ಯೂನಿಕ್ ಆಗಿರುತ್ತೆ. ಕಾರ್ನಲ್ಲಿ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ತಂದಿದ್ದು ಕಾರ್ನ್ ಒಂದು ಉಳಿದಿತ್ತು ಹಂಗೆ. ಸೊ ಒಂದನ್ನು ನೆನೆ ಬೇಯಿಸೋದು ಅಂತಂದ್ಬಿಟ್ಟು ಹಾಗೆ ಪಲ್ಯಕ್ಕೆ ಹಾಕೋಣ ಅಂತಂದ್ಬಿಟ್ಟು ಹಾಕಿರೋದು. ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗೀತು ಆಲ್ರೆಡಿ. ಸೊ ನಾನು ಆವಾಗಲೇ ಹೇಳಿದ್ದೆಲ್ಲ ಬದನೆಕಾಯಿ, ಕಾಯಿ ಹುಳಿ ಮತ್ತು ಅದ್ರ ಜೊತೆಗೆ ನಾನು ಪಲ್ಯ ಮಾಡಿದ್ದಲ್ವ ಅದು ಒಂದು ಸ್ವಲ್ಪ. ಸೊ ಇದಾಗಿತ್ತು ಇವತ್ತಿನ ಲಂಚ್ ಅಂತಲೇ ಹೇಳ್ಬೋದು. ಪಾಪುಗೆ ಊಟ ಮಾಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫ್ರೆಂಡ್ಸ್, ನೀವು ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸನ್ನು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ವಿಡಿಯೋಸ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.